ಈ ವರ್ಷ ಶುರುನ ಯಾಕೆ ಪ್ರಕೃತಿ ಮಧ್ಯ ಮಾಡಬಾರ್ದು ಅಂತ ಈ ಟ್ರಿಪ್ಗೆ ಹೊರಟಿದ್ದೀನಿ. ಅಷ್ಟು ಸ್ಟ್ರೇಂಜರ್ಸ್ ಜೊತೆ ಹೊಸ ಸ್ನೇಹ, ನಗು, ಹೊಸ ಜಾಗದ ಖುಷಿ, ಕಾಡ್ ಮಧ್ಯ ಹೋಗೋದು, ನೇಚರಲ್ಲಿ ಟೈಮ್ ಸ್ಪೆಂಡ್ ಮಾಡೋದು, ರೋಲರ್ ಕೋಸ್ಟರ್ ಥರ ಇರೋ ಜೀಪ್ ರೈಡ್ ಮಾಡೋದು, ಹೊಸ ಸ್ನೇಹಿತರ ಜೊತೆ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದು, ಡ್ಯಾನ್ಸ್ ಮಾಡೋದು, ಹೀಗೆ ಎಷ್ಟೊಂದು ಹೊಸ ಮೆಮೊರಿ. ಬನ್ನಿ ಇದೆಲ್ಲ ಹೇಗಿತ್ತು, ಎಲ್ಲಿ ಹೋಗಿದ್ದೆ, ಎಲ್ಲ ಹೇಗೆ ಸ್ಟಾರ್ಟ್ ಆಯಿತು ಅಂತ ತೋರಿಸ್ತೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನನ್ನ ಹೆಸರು ಸಂಧ್ಯಾ. ನಿಮಗೆಲ್ಲ ಈ ಟ್ರಾವೆಲ್ ಚಾನಲ್ಗೆ ಸ್ವಾಗತ. ನಿಮಗೆಲ್ಲ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಎಲ್ಲ ಡ್ರೀಮ್ಸ್ನು ಫುಲ್ಫಿಲ್ ಆಗಲಿ ಅಂತ ಕೇಳ್ಕೊತೀನಿ. ಈ ಹೊಸ ವರ್ಷದಲ್ಲಿ ನಾವು ಮೊದಲನೇ ಟ್ರಾವೆಲ್ ಮಾಡೋಕ್ಕೆ ಬಂದಿದ್ದೀವಿ. ನಾನು ಕರ್ಕೊಂಬಂದಿದ್ದೀನಿ ಕರ್ನಾಟಕದಲ್ಲಿರೋ ಒಂದು ಆಫ್ ಬಿಟ್ ಪ್ಲೇಸ್ಗೆ. ಚಿಕ್ಕಮಗಳೂರು ಹತ್ರ ಇರೋ ಒಂದು ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಇದನ್ನು ನೇತ್ರಾವತಿ ಅಂತ ಕರೀತಾರೆ. ಇಲ್ಲೇ ನದಿ ನೇತ್ರಾವತಿ ಹುಟ್ಟಿದ್ದು ಅಂತಲೂ ಕರೀತಾರೆ. ಸೊ ಬನ್ನಿ ಹೇಗಿದೆ ಈ ಟ್ರೆಕ್ನ ನೋಡೋಣ. ತುಂಬ ಫೇಮಸ್ ಆಗಿದೆ ಇತ್ತೀಚೆಗೆ. ಇದಂತೂ ಹರಿತಾ ಇರೋ ಮೋಡ ನೋಡೋದಕ್ಕೆ ಸಖತ್ ಫೇಮಸ್ ಅಂತ ಹೇಳ್ಬೋದು. ಹೇಗಿದೆ ನೋಡೋಣ ಬನ್ನಿ. ಎಲ್ಲ ಇನ್ಫಾರ್ಮೇಷನ್ನ ಕೊಡ್ತೀನಿ ಈ ವ್ಲಾಗಲ್ಲಿ ನಾವು ಬೆಂಗಳೂರಿಂದ ಚಿಕ್ಕಮಗಳೂರಲ್ಲಿರೋ ಕಳಸ ಸಾಂಸೆ ಅನ್ನೋ ಜಾಗಕ್ಕೆ ಹೊರಟಿದ್ದೀವಿ. ಈ ಸರಿ ನಾವು ನಮ್ಮ ಟ್ರಿಪ್ ಅನ್ನೋ ಆರ್ಗನೈಸರ್ಸ್ ಜೊತೆ ಬಂದಿದ್ದೀವಿ. ಇಲ್ಲಿರೋ ಬ್ಯೂಟಿಫುಲ್ ಪ್ರಾಪರ್ಟಿ ನೆಲ್ಲಿಗುಡ್ಡ ಅನ್ನೋ ಹೋಮ್ ಸ್ಟೇನಲ್ಲಿ ಅರೇಂಜ್ ಮಾಡಿದ್ದಾರೆ. ಕಾಫಿ ಪ್ಲಾಂಟೇಶನ್ ನದಿ ಪಕ್ಕದಲ್ಲೇ ಇದೆ. ಇಲ್ಲಿ ರೂಮ್ ಮತ್ತೆ ಟೆಂಟ್ ಕೂಡ ಅವೈಲಬಿಲಿಟಿ ಇದೆ. ನಮ್ಮ ಟ್ರಿಪ್ ಅವರು ಎಲ್ಲ ಅರೇಂಜ್ ಮಾಡಿದ್ರು. ಲಗೇಜ್ ಎಲ್ಲ ಟೆಂಟಲ್ಲಿ ಹಾಕಿ ಟ್ರೆಕ್ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಜೀಪಲ್ಲಿ ಹೊರಟಿದ್ದೀವಿ. ಇವಾಗ ಜೀಪಲ್ಲಿ ಹೋಗ್ತಾ ಇದೀವಿ. ಸಿಕ್ಕಾಪಟ್ಟೆ ಫನ್ ಇದೆ. ಟ್ರೆಕ್ಕಿಂಗ್ ಸ್ಟಾರ್ಟಿಂಗ್ ಪಾಯಿಂಟ್ ತನಕ ನಾವು ಜೀಪಲ್ಲೇ ಹೋಗಬೇಕು. ಬೇರೆ ಯಾವ ಗಾಡಿನೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬಿಡೋದಿಲ್ಲ. ಒಳ್ಳೆ ರೋಲರ್ ಕೋಸ್ಟರ್ ರೈಡ್ ಥರ ಇತ್ತು. ಕಾಫಿ ಟೀ ಪ್ಲಾಂಟೇಶನ್ ಮಧ್ಯ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಸೊ ನಾವು ಫೈನಲಿ ಟ್ರೆಕ್ನ ಸ್ಟಾರ್ಟ್ ಮಾಡಿದ್ದೇವೆ. ಸುಮಾರು 12 o'clock ಆಗಿದೆ ಇವಾಗ. ಆಲ್ರೆಡಿ ಸ್ವಲ್ಪ ಲೇಟ್ ಆಗಿತ್ತು. ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿ ಒಂದು ಗೈಡ್ನ ಕೊಡ್ತಾರೆ. ಸೊ ಅವ್ರನ್ನ ಕರ್ಕೊಂಡು ಬರಬೇಕಾಗತ್ತೆ ನಾವು. ಸೊ ನಿಮ್ಗೆ ಕಾಣಿಸ್ತಿದ್ರೆ ಹಿಂದೆಗಡೆ ಒಂದು ಪೀಕು, ಅಲ್ಲಿ ತನಕ ಹೋಗ್ಬೇಕು ನಾವು ಇವಾಗ. ದಾರಿಯಲ್ಲಿ ಒಂದು ವಾಟರ್ ಫಾಲು ಮತ್ತು ತುಂಬ ಸ್ಟ್ರೀಮ್ಸ್ ಎಲ್ಲ ಇದೆ ಅಂತೆ. ಹಾಗೆ ತುಂಬ ಗ್ರೀನ್ರಿ ಇದೆ. ತುಂಬ ಚೆನ್ನಾಗಿದೆ ಅನಿಸ್ತದೆ. ಇವೊಂದು ಬಿಸಿಲಿದ್ರೂ ಸಖತ್ತಾಗಿದೆ. ಈ ಟ್ರೆಕ್ಕು ಸುಮಾರು 10 ಕಿಲೋಮೀಟರ್ ದೂರ ಇದೆ. 5 ಕಿಲೋಮೀಟರ್ ಒನ್ ವೇ ಅಂತ ಹೇಳ್ಬೋದು. ಮಿನಿಮಮ್ 5 hours ಬೇಕಾಗುತ್ತೆ ಮುಗಿಸೋಕ್ಕೆ. ಬೆಳಗ್ಗೆ 7 ಗಂಟೆಯಿಂದ 11 ಗಂಟೆವರೆಗೂ ಎಂಟ್ರಿ ಇರುತ್ತೆ ಅಷ್ಟೇ. ಸಂಜೆ 5 ಗಂಟೆ ಅಷ್ಟರಲ್ಲಿ ನೀವು ವಾಪಸ್ ಬರಬೇಕಾಗತ್ತೆ. ಕಂಪಲ್ಸರಿ ಗೈಡ್ ತೊಗೊಳ್ಳೇಬೇಕು. ನಾವು ಬಂದಿದ್ದ ಆರ್ಗನೈಸರ್ ನಮ್ಮ ಟ್ರಿಪ್ ಅವರು ನಮಗೆಲ್ಲ ಅರೇಂಜ್ ಮಾಡಿದರು. ಕಾಸ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನೇಚರ್ ಒಂದು ಒಳ್ಳೆ ಥೆರಪಿ ಅಲ್ವಾ. ಎಷ್ಟು ಕಾಮಾಗಿರುತ್ತೆ ಕೇಳಿಸ್ಕೊಳ್ಳಿ ನೀವೇ. ಈ ಟ್ರೆಕ್ಕಲ್ಲಿ ಕಾಡು, ಜರಿ, ವಾಟರ್ಫಾಲ್, ಗ್ರಾಸ್ ಲ್ಯಾಂಡ್ ಎಲ್ಲ ಮಿಕ್ಸ್ ಟ್ರಯಲ್ ಇರುತ್ತೆ. ಇದು ನಮಗೆ ಮೊದಲನೇ ವಾಟರ್ಫಾಲ್ ಸಿಕ್ಕಿರೋದು. ಇಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಮುಂದೆ ಹೊರಟಿದ್ದೀವಿ. ಯಾವುದೇ ಟ್ರೆಕ್ಕಿಗೆ ಹೋದರೆ ಲೈಟಾಗಿ ಸ್ನ್ಯಾಕ್ಸ್ನ ಕ್ಯಾರಿ ಮಾಡಿ. ಹಾಗೆ ಪ್ಲೀಸ್ ಪ್ಲಾಸ್ಟಿಕ್ನ ನಿಮ್ಮ ಜೊತೆನೇ ವಾಪಸ್ ತೊಗೊಂಬನ್ನಿ. ಈ ಟ್ರಯಲ್ನಲ್ಲಿ ನೇತ್ರಾವತಿ ನದಿ ಕೂಡ ಸಿಗತ್ತೆ. ಇಲ್ಲಿ ತುಂಬ ಶೇಡ್ ಇದೆ. ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಕೊಬೋದು. ಸೂರ್ಯನ ಬೆಳಕು ಎಷ್ಟು ಚೆನ್ನಾಗಿದೆ ಅಲ್ವಾ. ಇಲ್ಲಿಂದ ಆ್ಯಕ್ಚುಲ್ ಹೈಕ್ ಸ್ಟಾರ್ಟ್ ಆಗುತ್ತೆ. ತುಂಬ ಸ್ಟೀಪ್ ಇದೆ ಪೀಕ್ ತನಕ. ಆಲ್ಮೋಸ್ಟ್ 2 kilometers ಆಗಿದೆ. ಇನ್ನು 2 ಪೆಂಡಿಂಗ್ ಇದೆ. ಸಿಕ್ಕಾಪಟ್ಟೆ ಸ್ಟೀಪ್ ಇದೆ ಇಲ್ಲಿ.
ಸ್ಟ್ರೆಚಲ್ಲಿ ಸುತ್ತಮುತ್ತ ಇರೋ ಎಲ್ಲ ಬೆಟ್ಟದ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಪೀಕ್ ಫೇಮಸ್ ಆಗಿದೆ ಇಲ್ಲಿ ಮೋಡ ನೋಡೋದಕ್ಕೆ, ಆದರೆ ಎಲ್ಲ ಸೀಸನಲ್ಲೂ ಅದು ಕಾಣಿಸೋದಲ್ಲ. ಮಾನ್ಸೂನಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೀನಿ. ನಿಮಗೆ ಆ ಥರ ಎಕ್ಸ್ಪೀರಿಯನ್ಸ್ ಬೇಕಾಗಿದ್ರೆ ಮಾನ್ಸೂನಲ್ಲೇ ಪ್ಲ್ಯಾನ್ ಮಾಡಿ. ಚಳಿಗಾಲ ಆದರೂ ಮಿಸ್ಟ್ ಇಲ್ಲ. ಬೆಳಿಗ್ಗೆ ಸ್ವಲ್ಪ ಏನಾದ್ರು ಇರ್ಬೋದು, ಸ್ವಲ್ಪ ಇರುತ್ತೆ ಮಿಸ್ಟ್ ಹಂಗೆ, ಮತ್ತೆ ಕ್ಲಿಯರ್ ಆಗುತ್ತೆ ಅದು 10 ಗಂಟೆ ಹೋಗಿ. ಈ ಬೆಟ್ಟ ಹತ್ತದಲ್ಲಿ ಏನೋ ಒಂಥರ ಮಜಾ ಇರುತ್ತೆ. ಎಷ್ಟೇ ಸುಸ್ತಾದ್ರೂ ಹತ್ತಾದ್ಮೇಲೆ ಆ ವ್ಯೂ ನೋಡಿಕೊಂಡು ತಣ್ಣಗಿರೋ ಗಾಳಿನ ಸಖತ್ತಾಗಿರುತ್ತೆ. ಆ ಖುಷಿಗೆ ನಾನು ಯಾವಾಗಲೂ ಟ್ರೆಕ್ಕಿಂಗ್ ಹೋಗೋದು. ಇವಾಗ ಪೀಕ್ಗೆ ರೀಚ್ ಆಗಿದ್ವಿ. ಆಲ್ಮೋಸ್ಟ್ 2.5 hours ತೊಗೊಂಡಿದೆ. ಸಖತ್ತಾಗಿದೆ ಪೀಕ್ ಅಂತೂ, ತುಂಬ ಚೆನ್ನಾಗಿದೆ. ಸುತ್ತಲೂ 360 ವ್ಯೂ ಇರುತ್ತೆ. ಬಿಸಿಲಿದ್ರೂ ತಣ್ಣಗೆ ಗಾಳಿ ಇರೋದ್ರಿಂದ ಚೆನ್ನಾಗಿದೆ ಅನಿಸ್ತದೆ. ಜರ್ನಿ ಈಸ್ ಬೆಟರ್ ದ್ಯಾನ್ ಡೆಸ್ಟಿನೇಷನ್ ಅನ್ನೋದು ಒಳ್ಳೆ ಎಕ್ಸಾಂಪಲು ಈ ಟ್ರೆಕ್ಗೆ. ಇಲ್ಲಿ ನೋಡಿ ಬಿರುಗಾಳಿ ಹೇಗೆ ಫಾರ್ಮ್ ಆಗ್ತಿದೆ ಅಂತ, ಕ್ರೇಜಿ. ಸಂಜೆ ಸುಮಾರು 5 ಗಂಟೆಗೆ ನಮ್ಮ ಹೋಮ್ ಸ್ಟೇಗೆ ವಾಪಸ್ ಬಂದ್ವಿ. ನಮ್ಮ ಹೋಮ್ ಸ್ಟೇನವರು ಕಾಫಿ, ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡಿದರು. ಬಾನ್ ಫೈರ್, ಸ್ಟೋರೀಸ್, ಡ್ಯಾನ್ಸ್ ಮಾಡಿಕೊಂಡು ಸಿಕ್ಕಾಪಟ್ಟೆ ಮಜಾ ಮಾಡಿ ನಮ್ಮ ಡೇನ ಎಂಡ್ ಮಾಡಿದ್ವಿ. ಗುಡ್ ಮಾರ್ನಿಂಗ್. ಇದು ಹೊಸ ವರ್ಷದ ಮೊದಲನೇ ದಿನ. ಫಾಗ್ ತುಂಬಿದ ಕಾಫಿ ಮತ್ತು ಟೀ ಪ್ಲಾಂಟೇಶನ್ ಮಧ್ಯ ಎದ್ದಿದ್ದೀವಿ. ಇವಾಗ ಒಂದು ಬ್ಯೂಟಿಫುಲ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಈ ನೆಲ್ಲಿಗುಡ್ಡ ಸೇಮ್ಸೆ ಜಾಗದಲ್ಲಿ ಒಂದು ಬ್ಯೂಟಿಫುಲ್ ಎಸ್ಟೇಟ್ ಇದೆ. ಅದ್ರ ಮಧ್ಯಗಡೆ ಒಂದು ಗಣೇಶ ಟೆಂಪಲ್ ಇದೆ. ಅದನ್ನ ನೋಡಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಅರ್ಲಿ ಮಾರ್ನಿಂಗ್ ಫುಲ್ ಫಾಗ್ ಎಲ್ಲ ಕವರ್ ಆಗಿರುತ್ತೆ. ಟೆಂಪಲ್ ಮುಗಿಸ್ಕೊಂಡು ಬೆಂಗಳೂರಿಗೆ ಬರೋಕ್ಕಿಂತ ಮುಂಚೆ ಇನ್ನೊಂದು ಸುಂದರವಾಗಿರೋ ಸೂರ್ಮನೆ ವಾಟರ್ಫಾಲ್ ನೋಡಕ್ಕೆ ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ ನನ್ನ ವಾಟರ್ಫಾಲು ಸಖತ್ತಾಗಿದೆ. ನೀರು ಕಡಿಮೆ ಇದ್ರೂ ಸಖತ್ತಾಗಿರುತ್ತೆ. ಚೆನ್ನಾಗಿ ಕೊಡಿತಾ ಇದೆ. ಈ ಹರಿಯೋ ನದಿ ಥರ ನೀವು ನಿಮ್ಮ ಲೈಫಲ್ಲಿ ಮುಂದೆ ಹೋಗ್ತಾರೆ ಅಂತ ಹೇಳಿ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಅಂದ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆಗಿದೆ ಅಂತ. ಏನಾದರೂ ಡೀಟೇಲ್ಸ್ ಬೇಕಿದ್ರೆ ಕಾಮೆಂಟಲ್ಲಿ ಕೇಳಿ. ನಾ ಸಿಗ್ತೀನಿ ಮತ್ತೆ ನಿಮಗೆ ನೆಕ್ಸ್ಟ್ ಡೆಸ್ಟಿನೇಷನಲ್ಲಿ. ಅಲ್ಲಿ ತನಕ ಬಾಯ್.